ಮೊನ್ನೆ ನಡೆದಂತಹ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾನು RCB ವಿಜಯೋತ್ಸವದ ನಿಮಿತ್ತವಾಗಿ ಕಾಲ್ತು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ ನಮ್ಮ ಅಮಾಯಕ ಜನರು. ಇವತ್ತು ಅದಕ್ಕೆ ಸಿದ್ದರಾಮಯ್ಯ ಕಾಂಗ್ರೆಸ್ ನೇತೃತ್ವದ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರೇ ಹೊಣೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಒಂದು ನಿಯೋಜನೆ ಮಾಡಿಕೊಳ್ಳದೇನೆ ಪೊಲೀಸರ ಒಂದು ಆದೇಶವನ್ನು ಧಿಕ್ಕರಿಸಿ, ಭದ್ರತೆಯ ಒಂದು ಆದೇಶವನ್ನು ಧಿಕ್ಕರಿಸಿ ಇವತ್ತು ಸರ್ಕಾರ ತನ್ನ ಸ್ವಾರ್ಥಕ್ಕೋಸ್ಕರ ಇವತ್ತು ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ಹೊರಟಿತ್ತು. ಇವತ್ತು ಆ ನಿಮಿತ್ತವಾಗಿ ನಮ್ಮ ಅಮಾಯಕ ಜನ ಇವತ್ತು ಹಲವಾರು ಜನ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಂತ ಅಮಾಯಕರಿಗೆ ನಾವು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ಕೊತಾ, ಇವತ್ತು ತಾವು ಮಾಡಿರೋ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನ ತಾವು ಉಚ್ಚಾಟನೆ ಮಾಡಿ, ತಾವು ಅನುಮಾನ ಮಾಡಿ, ತಾವು ಈ ಸರ್ಕಾರ ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿ ನಾನು ಈ ಪ್ರಶ್ನೆ ಮಾಡಕ್ಕೆ ಹೊರಟಿದ್ದೀನಿ ಬಂಧುಗಳೇ. ಹೀಗಾಗಿ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಒಂದು ಇದರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸಿ, ಏನು ತಾವು ಅಮಾನತನ್ನು ಮಾಡಿದಿರಿ, ನಮ್ಮ ರಾಜ್ಯದ ನಿಷ್ಠಾವಂತ ಪೊಲೀಸ್ ಮಹಾನಿರ್ದೇಶಕರಂತ ದಯಾನಂದ್ ಸರ್ ಅವನ್ನ ತಕ್ಷಣ ಪುನಃ ವಾಪಸ್ ತಗೊಳ್ಬೇಕು, ನಿಷ್ಠೆಯಿಂದ ಕಾರ್ಯನಿರ್ವಹಿಸುವಂತ ಅಧಿಕಾರಿಯನ್ನ ತಾವು ಕೆಲಸ ಮಾಡಲಿಕ್ಕೆ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸಿ